ಈ ಥರ ಒಂದು ಚಿಕ್ಕ ಜೇನು ಯಾರನ್ನ ತಿಂದಿದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆನೇ ಗಾಡಿ ಬಂದು ನೋಡೋಪಟ್ಟಿಗೆ ಫುಲ್ಲು ಧೂಳು ಕುತ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಗಲೀಜಾಗಿದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ನೀರೆಲ್ಲ ಹಾಕ್ಕೊಂಡು ಗಾಡಿ ಎತ್ಕೊಂಡು ಕೆಲ್ಸಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಮಸ್ಕಾರ ಗುರು, ನೆನೆ ಬಿಟ್ಟಿರೋ ಕೆಲಸ ಕಲ್ಲುಗಳೆಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ನೋಡೋಪಟ್ಟಿಗೆ ಅದೂ ಎಲ್ಲ ಹಿಂಗಿತ್ತು. ಅವ್ರನ್ನ ಕೇಳಿದ್ನಿ ಏನು ಮಾಡ್ಬೇಕಿನ್ನ ಅಂತ ಹೇಳ್ಬಿಟ್ಟು ಅವ್ರು ಇದ್ಕೊಂಡಪ್ಪು ಸೆಂಟ್ರ ಕೂಡ ಕಲ್ಲುಗಳೆಲ್ಲ ತುಂಬಿಸಾಕು, ಇನ್ನು ಒಳಕ್ಕೆ ಯಾಕೆ ವೇಸ್ಟ್ಗೆ ಮುನ್ನೋಡ್ಸೋದು, ಕಲ್ಲುಗಳವೆಲ್ಲ ಹೆಂಗೋ ಎಲ್ಲ ಎತ್ತಿ ತುಂಬಿಸ್ಬಿಡು ಕಲ್ಲುಗಳೇ ಅಂದರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಕಲ್ಲುಗಳು ಆ ಕಡೆ ಸೈಡ್ ಆಗಿದ್ದೆಲ್ಲ ಕ್ಲೀನಾಗಿ ಕಿತ್ಕೊಂಡು ಎಲ್ಲ ಸೆಂಟ್ರಾಗೆಲ್ಲ ನೀಟಾಗಿ ಎತ್ಕೊಂಬತ್ತಾ ಇದ್ದೀನಿ. ಆ ಕಡೆ ಕಲ್ಲುಗಳಿರೋದನ್ನೆಲ್ಲ ಅಯ್ಯೋ ಬಲೆ ಕೆಲ್ಸ ಕೊಟ್ಬಿಟ್ಟು ಆ ಕಲ್ಲುಗಳಂತೂ ಸರಿನ ಕೆಲಸ. ಹಂಗೆ ಒಂಚೂರು ಜೇನು ಒಂಚೂರು ಸಿಕ್ತು. ಅಯ್ಯೋ ಒಂಥರ ಬಳೆ ಹುಳಿ ಅಂದರೆ ಹುಳಿ ಎತ್ಕೊಂಡ್ಬಿಡ್ತು ಗುರು ದೇವರಣೆಗೂ. ಹಂಗೆ ಇಷ್ಟು ಮಾತ್ರ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಈ ಸೆಂಟ್ರಾಗ ದೊಡ್ಡ ದೊಡ್ಡ ಕಲ್ಲುಗಳು ಬರ್ತಾವೆ, ಅದನ್ನೆಲ್ಲ ಕ್ಲೀನಾಗಿ ಬ್ಯಾಗ್ ಸರಿ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ರೋಡ್ ಹೋಗೋ ಥರ ಕ್ಲೀನಾಗಿ ಕುಣಿಸ್ಕೊಂಡು ಎಲ್ಲ ನೀಟ್ಗೆ ಬರ್ತಾ ಇತ್ತು. ಹಂಗೆ ಮಾಡ್ತಾ ಇರಬೇಕಾದ್ರೆ ಕಲ್ಲುಗಳು ಬೇರೆ ಶಾರ್ಟೇಜ್ ಬಂದ್ಬಿಡ್ತು, ಕಮ್ಮಿ ಆಗೋಯ್ತು. ಅಲ್ಲೇ ಇನ್ನು ಪಕ್ಕದಾಗ ಅವಾಗ ಹೇಳ್ದಂಗೆ ಅಲ್ಲೇ ಚೂರು ಹಳ್ದಾಗಿತ್ತು, ಅದನ್ನೆಲ್ಲ ಕಿತ್ಕೊಂಡು ಪಟ್ಕೆ ಸಾಕಾಗೋಯ್ತು. ನಾನಂತೂ ದುಮ್ಮಾಗ ಅಯ್ಯೋ ಮೊನ್ನೆ ಮಂಗನ ಥರ ಆಗಿದ್ದು ಗುರು ದೇವರಾಣೆ. ಅದನ್ನೆಲ್ಲ ಮುಗಿಸ್ಕೊಂಡು ಅಪ್ಪಟ್ಕೆ ಎಲ್ಲ ಸಾಯಂಕಾಲ ಆಯಿತು. ಇಷ್ಟು ಮಾತ್ರ ಜೋಡಿಸಿದ್ನು ಗುರು ಇವತ್ತಂತೂ. ಹೆಂಗೆ ಜೋಡಿಸಿದ್ನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿರಿ. ಸಾಕಾಗೋಯ್ತು ಇವತ್ತಂತೂ ಫುಲ್ಲು ಧೂಳು. ಬೇಡಪ್ಪ, ಈ ಬೇಸಿಗೆ ಕಾಲ ಬಂದ್ರೇ ಈ ಕೆಲಸಗಳು ಮಾಡೋದೇ ಬೇಡ ಅನ್ಸ್ಬಿಡ್ತೈತೆ. ನಿಮ್ಮದೇ ಒಂದು 3 ತಿಂಗಳು ರಜಾ ಹಾಕ್ಬಿಡೋಣ ಅನ್ಸ್ಬಿಡ್ತೈತೆ. ಏನಂತೀರ ಒಂದು ಕಮೆಂಟ್ ಒಂದು ಮಾಡಿರಿ. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಜೀವನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.